ನಾವು ಯಾವುದೇ ಪಂಕ್ತಿಯ ಪರವಲ್ಲ. UK9 ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಬೆಯಲ್ಲ. ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ. ಅನ್ಯಾಯ ಸದೆಬಡಿಯದೆ ಬಿಡೋದೇ ಇಲ್ಲ. ನೊಂದವರ ಧ್ವನಿಯಾಗಿ ರಾಜಿಯಾಗದ ಗುರಿಯೊಂದಿಗೆ ಭ್ರಷ್ಟರ ವಿರುದ್ಧ ಸಮರದ ಗಟ್ಟಿತನದೊಂದಿಗೆ ಬೇಕಂದ್ರೆ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು, ಅಧಿಕಾರಿಗಳು ಹೊಲಗಳನ್ನು ಬರೆದುಕೊಡಕ್ಕೆ ಏನು ಅಂತ ಇಲ್ಲ. ದಯವಿಟ್ಟು ತಮ್ಮ ಹೊಲಗಳನ್ನು, ಆಸ್ತಿಗಳನ್ನು ಬರೆದುಕೊಡಿ. ಬಡ ರೈತರಿಗೆ ನೀವು ಬೆನ್ನಾಗಿ ಹಾಕಬೇಡಿ ಅನ್ನುವಂತ ಮಾತನ್ನು ನಾನು ಹೇಳ್ತೀನಿ. ಏನಿವತ್ತು ಅಥಣಿ ಪಟ್ಟಣದಲ್ಲಿ ವಕ್ಫ್ ಬೋರ್ಡ್ ಹಟಾವೋ ದೇಶ್ ಬಚಾವೋ ಅನ್ನುವಂತ ಒಂದು ಆಂದೋಲನವನ್ನ, ಹೋರಾಟವನ್ನ ಏನು ಹಮ್ಮಿಕೊಳ್ಳಲಾಗಿದೆ, ಅದಕ್ಕೆ ಪ್ರತಿಯೊಂದು ಸಂಘಟನೆ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದೆ. ರೈತರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಏನಿವತ್ತು ತಹಸೀಲ್ದಾರ್ ಕಚೇರಿಯಿಂದ ಕೊಟ್ಟಂತ ಮಾಹಿತಿಯ ಪ್ರಕಾರ ಅಥಣಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ಸುಮಾರು 1660 ಎಕರೆ ರೈತರ ಜಮೀನು ವಕ್ಫ್ ಆಸ್ತಿ ಅಂತೂ ನೋಂದಾಯಿಸಿರ್ತಕ್ಕಂತ ಏನು ಒಂದು ಹುಡುಗಾಟ ಇದೆ, ಆ ಒಂದು ಹುಡುಗಾಟಕ್ಕೆ ಬಲಿಯಾಗಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ ಇವತ್ತು ನಾವು ನಿಂತಿದ್ದೀವಿ. ಇದಕ್ಕೆ ಉತ್ತರವಾಗಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಗೆ, ನಮ್ಮ ಮನವಿಗೆ ಏನು ಸರ್ಕಾರ ಆಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಸ್ಪಂದಿಸದೇ ಹೋದರೆ ಇದಕ್ಕೆ ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವು ಮುಂದಾಗ್ತೀವಿ. ಮುಂದಿನ ದಿನಗಳಲ್ಲಿ, ಬರೋ ದಿನಗಳಲ್ಲಿ ಶಾಸಕರಿಗೆ, ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳ ಕಚೇರಿಗಳಿಗೆ ನಾವು ಮುತ್ತಿಗೆ ಹಾಕೋಕ್ಕೂ ಮುಂದಾಗ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಅವರಿಗೆ ನಾನು ಕೊಡ್ತಾ ಇದ್ದೀನಿ. ಏನು ವಿಶೇಷತೆ ಅಥಣಿ ಮತ್ತು ಕಾಗವಾಡ ತಾಲೂಕಿನ ರೈತರ ಬಗ್ಗೆ ಅಂತಂದ್ರೆ, ಈ ವಕ್ಫ್ ಆಸ್ತಿ ಗೊಂದಲ ಕೇವಲ 2023ರಲ್ಲಿ ಬಂದಿರಲ್ಲ. ನಮ್ಮ ಅಥಣಿಯಲ್ಲಿ ಬಂದಿದ್ದು 1985ರ ನೋಟಿಫಿಕೇಶನ್ ಪ್ರಕಾರ ಮತ್ತು 2019ರ ನೋಟಿಫಿಕೇಶನ್ ಪ್ರಕಾರ. ಹಾಗಾಗಿ ಸರ್ಕಾರ ಕೂಡಲೇ ತಕ್ಷಣವೇ ಈ ಎರಡೂ ನೋಟಿಫಿಕೇಶನ್ ಗಳನ್ನ ಹಿಂಪಡಿಬೇಕು ಮತ್ತೆ ರೈತರಿಗೆ ಉಳುಮೆ ಮಾಡಕ್ಕೆ ಅವಕಾಶ ಕೊಡಬೇಕು ಅನ್ನುವಂತದ್ದು ಎಚ್ಚರಿಕೆಯನ್ನ ಮತ್ತು ಆಗ್ರಹವನ್ನ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಅದರ ಜೊತೆ ಏನು ಈಗ ನಾವಾಗಲೇ ಮಾತಾಡಿದಂಗೆ ವಕ್ಫ್ ಅನ್ನೋದು ದೇವರ ಹೆಸರಲ್ಲಿ ದಾನ ಮಾಡೋದು. ಬೇಕಂತಂದ್ರೆ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು, ಅಧಿಕಾರಿಗಳು ತಮ್ಮ ಹೊಲಗಳನ್ನ ಬರೆದು ಕೊಡಕ್ಕೆ ಏನು ಅಭ್ಯಂತರ ಇಲ್ಲ. ದಯವಿಟ್ಟು ತಮ್ಮ ಹೊಲಗಳನ್ನ, ಆಸ್ತಿಗಳನ್ನ ಬರೆದು ಕೊಡಿ. ಬಡ ರೈತರಿಗೆ ನೀವು ಬೆನ್ನಾಗಿ ಚೂರಿ ಹಾಕಬೇಡಿ ಅನ್ನುವಂತ ಮಾತನ್ನು ನಾನು ಇಲ್ಲಿ ಹೇಳ್ತೀನಿ. ಈ ಒಂದು ಮಾತನ್ನು ಹೇಳ್ತಾ ಸರ್ಕಾರಕ್ಕೆ ಮೊದಲು ಮನವಿ ಮಾಡ್ತೀವಿ. ಆ ಮನವಿಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮುಂಬರೋ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ನಾವು ಹಾಕೊಳ್ತೀವಿ ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳ್ತೀನಿ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.